ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ಗಣಿ ನಮ್ಮ ಉಪ್ಪುಂದದ ರಾಣಿ ಒಲೆ ಒಕ್ಕೂಟದಿಂದ ಇವತ್ತು ನಮ್ಮ ಕೊಡೇರಿ ಬಂದ್ರಲ್ಲ ಮೀನು ಮಾರ್ಕೆಟಿಂಗ್ ಓಪನ್ ಆಗಿದೆ. ಈ ಕಡೆ ತುಂಬ ದೋಣಿ ಬಂದು ಇಷ್ಟು ದಿವಸ ಶಿರೂರಲ್ಲಿತ್ತು. ಯಾಕಂದರೆ ಸ್ವಲ್ಪ ಲಾಂಬರ್ ಇದ್ದಾಗೆಲ್ಲ ಲಾನ್ ಬೈಗೆಲ್ಲ ಬಕ್ಕಾತಿಲ್ಲ ಆಯ್ತು, ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಫ್ರೀ ಆಗಿತ್ತು. ನಮ್ಮ ದೋಣಿಯೇನು ಬಂತು. ಈಗ ಒಂದು ಫಸ್ಟಿಗೆ ಒಂದು ಆಕ್ಷನ್ ಹಾಕಿವಪ್ಪ. ಈಗ ಸ್ವಲ್ಪ ಹೊತ್ತಿಗೆ ತೋರಿಸ್ತಗಣಿ. ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ದೋಣಿಗೆ ಈಗ ಮೀನು ಖಾಲಿ ಮಾಡ್ತಿದ್ರೆ ಯಾರಿಗೆ ಬೇಡ ಈ ಕಷ್ಟ. ಎಂತಕ್ಕಂದರೆ ಇಷ್ಟು ಡೌನಿಂದ ಬಾಕ್ಸಿಗೆ ರೋಪ್ ಹಾಕಿ ಮ್ಯಾಲೆ ತುಂಬಿ, ಅದು ಹೆಂಗಸರು ಇಲ್ಲ, ಎಲ್ಲೋ ಒಂದು 3 ದಿನ ಹೆಂಗಸಿನ ಹುಡ್ಕೊಬಂದು ಆಮೇಲೆ ಪಾರ್ಟಿಯರ ಹತ್ರ ಮೀನು ಕಳಿಸಿ ಕೊಡೋದಕ್ಕಿತ್ತು. ಮತ್ತು ಅಷ್ಟುವರೆಗೆ ನಾವು ಯಾವುದು ಬುಟ್ಟಿ ಎಲ್ಲ ತುಂಬಿ ಒಂದು ಬಾಕ್ಸ್ ಮಾಡಿ ಇಡೋದು. ಆಮೇಲೆ ತಗೊಂಡು ಹೋಗ್ತಾರೆ ಹೆಂಗಸ್ರು. ಡಾಕಲ್ಲೇ ಮೀನು ಖಾಲಿ ಮಾಡೋಕೆ ಕಾಯ್ದಿದ್ರಲ್ಲಿ ಈಗ ಇಲ್ಲಿ ಸೈಡಿಗೆಲ್ಲ ಖಾಲಿ ಮಾಡ್ತಿದ್ರು ಕಾಣಿ. ಬನ್ನಿ ಸ್ನೇಹಿತರೆ, ನಮ್ಮದು ಡಾಗ್ ಮೀನೆಲ್ಲ ಸ್ವಲ್ಪ ತಿರ್ಗಾಡ್ಕೊಂಡು ಬರ್ಬೇಕು ಕಾಣಿ. ಕೆಲವು ದೋಣಿಯರೆಲ್ಲ ಬಾಲಿ ಎಲ್ಲ ಕೆಳಿ ಐತಕತ್ತೆ ಎಲ್ಲ ರಿಪೇರಿ ಮಾಡ್ಕೋದಿಕ್ಕೆ ಮೇಲೆಲ್ಲ ಹಾಕಿರ. ಹಾಗೆ ಅವ್ರದ್ದೆಲ್ಲ ಒಂದು ವೀಡಿಯೋ ಮಾಡ್ತಾ ಮತ್ತು ಸ್ವಲ್ಪ ಆಚೆಲ್ಲ ಹೋಗಿ ಎಲ್ಲ ಎಷ್ಟೆಷ್ಟು ದೋಣಿ ಬಂದಿತ್ತು ಎಲ್ಲ ಕಾಣ್ಕೋಪ್ಪ. ಇಲ್ಲೆಲ್ಲ ಕೆಲ ದೋಣಿಯರು ಹಾಗೆ ತುಂಬ ಕಷ್ಟ ಉಂಟು. ಕೆಳಗಿಂದ ಬಾಕ್ಸ್ ಮೂಲಕ ಮೀನು ಮೇಲೆ ತಗೊಂಡು ಅದೇ ರೀತಿ ನಂತರ ಹೆಂಗಸರಿಗೆಲ್ಲ ಬುಟ್ಟೆಲ್ಲ ಒರೆಸಿ ಪಾರ್ಟಿ ಇರುತ್ತೆ ಕಳಿಸೋದು. ಯಾಕಂದರೆ ತುಂಬ ರಗ್ಲಿ ಆಗಿಬಿಟ್ಟಿದೆ. ಯಾಕಂದರೆ ನೀರು ಸಂಜೆ ಟೈಮಿಗೆ ಸಿಕ್ಕಾಪಟ್ಟಿ ಇಳುತ್ತೆ. ಬರ್ತಾ ಎಲ್ಲಿದ್ರು ಹೋಗೋರು ಮೇಲೆ ಬದಿಗೆ ಅಂಥವ್ರು ಮಾಡ್ಲಕ್ಕ. ಅದೇ ನೀರು ಸಮ ಇಳಿದಿತ್ತಲ್ದ, ಸಿಕ್ಕಾಪಟ್ಟಿ ಆಳ ಇತ್ತು. ಒಂದು ಬಾಕ್ಸ್ ಮೀನು ಮೇಲೆ ಹೊತ್ತಾಕೋದೇ ಸಿಕ್ಕಾಪಟ್ಟಿ ತ್ರಾಸ ಆಗುತ್ತೆ ನಮಗೆ. ಬಾರ ಮಗ, ಸ್ನೇಹಿತರೆ ಎಂಥ ವಿಡಿಯೋ ಮಾಡೋಂದ್ರು ಟೈಮ್ ಇಲ್ಲ. ಸಿಕ್ಕಾಪಟ್ಟಿ ರಶ್. ಒಂದು ಬಾಕ್ಸ್ ಬರೀಕಂದ್ರು ಹೆಂಗಸ್ರು ಕಾಲಿಡೋಕ್ಕೆ ಸಿಕ್ಕಾಪಟ್ಟಿ ಅದು ನಮಗೆ ಹೆಂಗಸ್ರು ಸಿಗೋದೇ ಕಷ್ಟ ಬಾಕ್ಸ್ ಹೋಗೋಕ್ಕೆ. ಅದ್ರಾಗೂ ಹ್ಯಾಂಗು ಹಿಂಗೆ ಮಾಡಿ ಒಂದು 3-4 ದಿನ ನಮ್ಮದನ್ನು ಕರ್ಕೊಬಂತ ಈಗ ಬರ್ತಿದ್ವಿ. ಈಗ ನೋಡ್ಬೋದು ನೀರು ಸಿಕ್ಕಾಪಟ್ಟಿ ಇಳಿದಿತ್ತು. ದೋಣಿ ಸಿಕ್ಕಾಪಟ್ಟಿ ಡೌನ್ ಆಗಿತ್ತು ನೋಡಿ. ಎಷ್ಟು ಹೈಟಿಗೆ ನಾವು ಇಟ್ಬೇಕು ಬಾಕ್ಸ್. ಮೇಲ್ಬದಿಗೆ ಮೀನು ಹಿಡೋರು ಅಂತಾರೆ. ಈ ರಾಗ್ಲಿ ಯಾರಿಗೂ ಗೊತ್ತಿಲ್ಲ ಕಣೆ. ಇಷ್ಟಪ್ಪ ರಾಗ್ಲಿ ಇತ್ತು, ಎಷ್ಟು ಡೌನ್ ಇತ್ತು ನೋಡಿ. ನೋಡಿ ಸಿಕ್ಕಾಪಟ್ಟಿ ಡೌನ್ ಇತ್ತು ನೋಡಿ. ಪಾಪ ಸಿಕ್ಕಾಪಟ್ಟಿ ಮೀನಿತ್ತು, ಲೋಡ್ ಬಂದಿತ್ತು. ಅವ್ರು ಹ್ಯಾಂಗೆ ಖಾಲಿ ಮಾಡ್ತಾರೋ ಗೊತ್ತಿಲ್ಲ. ಈ ಡಾಕ್ಯುಮೆಂಟ್ ಹಾಕೊಂಡ ಹಾಗೆ ಅದಕ್ಕೆ 3 ಜನ ಹುಡ್ಕೊಬಂದಿದೆ ಬಾಕ್ಸ್ ಅವ್ರಿಗೆ. ಅದಕ್ಕೆ ಬಂದಿರ್ಕಣಿ. ಹಿಂದೆ ಬೋಟ್ನವರು ಮೀನು ಖಾಲಿ ಮಾಡ್ಬೇಕಂದಕ್ಕೆ ರೆಡಿ ಡಾಕ್. ಎಂತ ಮಾಡೋದು, ಬೋಟ್ ಅಂತೂ ಬಪ್ಕಾತಿಲ್ಲ. ಅದಕ್ಕೋಸ್ಕರ ನಾವು ಕಷ್ಟಪಟ್ಟು ಖಾಲಿ ಮಾಡ್ತಿರ್ತೀವಿ. ಈಗ ಡಾಕ್ ಮನೆ ಅಂತೂ ಬರೀ ಬಾಕ್ಸಿಂದ ರಾಶಿ ಹಬ್ಬ. ಎಂತ ಮಾಡೋದು, ಜೀವನನೇ ಜಿಗುಪ್ಸೆ ಆಗಿಬಿಟ್ಟಿದ್ದ. ಈಗ ಈ ಡಾಕ್ ಮೇನೆಲ್ಲ ಅವನಿಗೆ ಬೇಕು ಈ ರಾಗ್ಲಿ ಎಲ್ಲ ಖಾಲಿ ಮಾಡೋಕ್ಕೆ. ನಮ್ದು 2 ಬಾಕ್ಸ್ ಇತ್ತು, ಖಾಲಿ ಯಾರು ಸಾಕಿತ್ತು. ಇದು ಎತ್ಕೊಂಡು ಮನೆಗೆ ವಾಪೋದೆ. ಈಗ ಎಂತ ಮಾಡೋದು, ಹೆಂಗಸರು ಸಿಕ್ಕಾಪಟ್ಟಿ ಲೈನ್ ಆಗಿದ್ರು ಹೊತ್ತಿಗೆ. ಅದಕ್ಕೋಸ್ಕರ ಇಷ್ಟು ಲೇಟ್ ಆಗ್ತಿತ್ತು. ಅದೇ ರೀತಿ ಇವತ್ತಿಂದ ವೀಡಿಯೋ ಮುಗಿಸ್ತಿದ್ದೆ ಸ್ನೇಹಿತರೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.